ಇದು ರಿಯಲ್ಮಿನ ಹೊಸ ಸ್ಮಾರ್ಟ್ ಫೋನ್ ರಿಯಲ್ಮಿ GT70. ರಿಯಲ್ಮಿನ GT ಸೀರೀಸ್ ಫೋನ್ ಪರ್ಫಾರ್ಮೆನ್ಸ್ ಟಾರ್ಗೆಟೆಡ್ ಫೋನ್ಸ್ ಆಗಿದೆ. ಹಾಗೆ ರಿಯಲ್ಮಿ ಅವರ ಪ್ರಕಾರ ಈ ಫೋನ್ಸ್ ಅಲ್ಲಿ ಫ್ಲಾಗ್ಶಿಪ್ ಕಿಲ್ಲರ್ ಪರ್ಫಾರ್ಮೆನ್ಸ್ ಸಿಗುತ್ತಂತೆ, ಬೆಸ್ಟ್ ಕ್ವಾಲಿಟಿ ಇದೆ ಅಂತೆ, ಹಾಗೆ ಇದು ಒಂದು ಆಲ್ರೌಂಡರ್ ಫೋನ್ ಆಗುತ್ತಂತೆ. ಇದೆಲ್ಲ ನಿಜನಾ ಅಥವಾ ಇದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ಕ ಎಲ್ಲನೂ ಇವತ್ತಿನ ವಿಡಿಯೋಲಿ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮಗೆ ರಿಯಲ್ಮಿ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ಬಂದು ನಮಗೆ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮಗೇನಾದ್ರೂ ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಬೇರೆ ಬೇರೆ ಆಫರ್ಸ್ಗಳನ್ನ ಮತ್ತೆ ಬೇರೆ ಬೇರೆ ಡಿಸ್ಕೌಂಟ್ಸ್ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದ್ರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಬಾಕ್ಸ್ ಈ ತರ ಇದೆ. ಇದು ಒಂದು ಫುಲ್ ಬ್ಲಾಕ್ ಕಲರ್ ಇಂದ ಬಂದಿದೆ. GT70 ಅಂತ ಇಲ್ಲಿ ಬರ್ದಿದ್ದಾರೆ. ಮತ್ತೆ ಬಾಕ್ಸ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಕ್ವಾಲಿಟಿಯ ಟೆಕ್ಸ್ಚರ್ ಬ್ಯಾಕ್ ಕೇಸ್ ಸಿಗುತ್ತೆ, ಫೋನ್ ಸಿಗುತ್ತೆ, ಫೋನ್ ಜೊತೆಗೆ 120 ವ್ಯಾಟ್ ಅಡಾಪ್ಟರ್ ಸಿಗುತ್ತೆ. ಇದು ಒಂದು ಒಳ್ಳೆ ವಿಷಯ, ಯಾಕಂದ್ರೆ ಈ ಫೋನ್ ಅಲ್ಲಿ 7000 mAh ಬ್ಯಾಟ್ರಿ ಇದೆ. ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಟೈಪ್ A ಟು ಟೈಪ್ C ಕೇಬಲ್ ಕೊಟ್ಟಿದ್ದಾರೆ. ಸಿಮ್ ಎಜೆಕ್ಟರ್ ಟೂಲ್ ಇದೆ, ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ. ಈ ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಡಿಸೈನ್ ಸಿಂಪಲ್ ಆಗಿದೆ. ಇದರ ಬ್ಯಾಕ್ ಅಲ್ಲಿ ಫೈಬರ್ ಗ್ಲಾಸ್ ಬ್ಯಾಕ್ ಇದೆ. ಐಸ್ ಸೆನ್ಸ್ ಡಿಸೈನ್ ಸಿಗುತ್ತೆ. ಹಾಗೆ ಈ ಫೋನ್ ಬಂದು 3 ಕಲರ್ ಅಲ್ಲಿ ಸಿಗುತ್ತೆ. ಐಸ್ ಸೆನ್ಸ್ ಬ್ಲೂ, ಐಸ್ ಸೆನ್ಸ್ ಬ್ಲಾಕ್ ಹಾಗೆ ರೇಸಿಂಗ್ ಯೆಲ್ಲೋ. ಈ 3 ಕಲರ್ಸ್ ಅಲ್ಲಿ ರೇಸಿಂಗ್ ಯೆಲ್ಲೋ ಕಲರ್ ಚೆನ್ನಾಗಿದೆ, ಗೇಮಿಂಗ್ ಫೋನ್ ಅಂತ ಅನ್ಸುತ್ತೆ. ಹಾಗೆ ಇದರ ಫ್ರೇಮ್ ಬಂದು ಪಾಲಿಕಾರ್ಬೊನೇಟ್ ಇಂದ ಮಾಡಿದ್ದಾರೆ. ಇದರ ಕ್ಯಾಮ್ರಾ ಮಾಡ್ಯೂಲ್ ಜಾಸ್ತಿ ದಪ್ಪ ಇಲ್ಲ. ಹಾಗೆ ಇದಕ್ಕೆ ರೆಡ್ ಕಲರ್ ಫ್ರೇಮ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪವರ್ ಬಟನ್ಗೂ ಕೂಡ ಇಲ್ಲಿ ರೆಡ್ ಕಲರ್ ಅಲ್ಲಿ ಇದೆ. ಇದು ಫ್ಲಾಟ್ ಎಡ್ಜಸ್ ಜೊತೆಗೆ ಬರುತ್ತೆ. ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಕಂಪ್ಯಾಟಬಲ್ ಫೀಲ್ ಆಗುತ್ತೆ. ಇದು ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 8.2 mm ಥಿಕ್ನೆಸ್ ಇದೆ. ಹಾಗೆ 204 ಗ್ರಾಮ್ ವೆಯ್ಟ್ ಇದೆ. ಆದ್ರೆ ಇದರಲ್ಲಿ 7000 ಬಿಗ್ ಬ್ಯಾಟ್ರಿ ಇದೆ. ಆದ್ರೂ ಇದು ಸ್ಲಿಮ್ ಆಗಿದೆ, ಸ್ವಲ್ಪ ಭಾರ ಇದೆ. ಆದ್ರೆ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, ಟೈಪ್ C ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ಆದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ರೆಡ್ ಕಲರ್ ಪವರ್ ಬಟನ್ ಕೊಟ್ಟಿದ್ದಾರೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಫೋನ್ ನ ಮೇಲೆ ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ, ಸ್ಪೀಕರ್ ಗ್ರಿಲ್ ಇದೆ, IR ಬ್ಲಾಸ್ಟರ್ ಇದೆ. ಹಾಗೆ ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಇದೆ, ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಇದೆ. ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ, ಲೌಡ್ ಆಗಿದೆ. ಬೇಸ್ ಹಾಗೆ ಆಡಿಯೋ ಕ್ವಾಲಿಟಿ ಬ್ಯಾಲೆನ್ಸ್ಡ್ ಆಗಿದೆ. ಹಾಗೆ ಇದರಲ್ಲಿ IP69 ಸರ್ಟಿಫಿಕೇಶನ್ ಸಿಗುತ್ತೆ. ಇದನ್ನ 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡಬಹುದು. ಫೋನ್ಗೆ ಏನೂ ಆಗೋದಿಲ್ಲ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.8 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ಹೈ ರಿಫ್ರೆಶ್ ರೇಟ್ ನೊಂದಿಗೆ ಬರುತ್ತೆ. ಜೊತೆಗೆ 360 ಹರ್ಟ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಆಗಿದೆ. ಆದ್ರೆ ರಿಯಲ್ಮಿ GT60 ಅಲ್ಲಿ ಕರ್ವ್ ಡಿಸ್ಪ್ಲೇ ಇತ್ತು, ಆದ್ರೆ ಇದನ್ನ ಫ್ಲಾಟ್ ಮಾಡಿದ್ದಾರೆ. ಹಾಗೆ 100% DCI P3 ಇದೆ. ಇದು 10 ಬಿಟ್ ಡಿಸ್ಪ್ಲೇ ಆಗಿದೆ. ಡೋಲ್ಬಿ ವಿಷನ್ HDR10+ ಸಪೋರ್ಟ್ ಇದೆ. ಹಾಗೆ ಈ ಡಿಸ್ಪ್ಲೇಗೆ AGC ಡ್ರ್ಯಾಗನ್ ಟ್ರಯಲ್ ಸ್ಟಾರ್ ಪ್ರೊಟೆಕ್ಷನ್ ಸಿಗುತ್ತೆ. ಇದು ಜಾಸ್ತಿ ಏನು ಸ್ಟ್ರಾಂಗ್ ಇಲ್ಲ, ಆದ್ರೆ ಏನು ಕೊಡದೇ ಇರೋದಕ್ಕಿಂತ ಏನಾದ್ರೂ ಕೊಟ್ಟಿದಾರಲ್ಲ ಅಂತ ಖುಷಿ ಪಡಬೇಕು. ಹಾಗೆ ಇದರಲ್ಲಿ 1800 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಜೊತೆಗೆ 6000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ಬ್ರೈಟ್ ಆಗಿದೆ. ಇಂಡೋರ್ ಮತ್ತೆ ಔಟ್ಡೋರ್ ಅಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ, ಎಲ್ಲ ವಿಸಿಬಲ್ ಆಗಿ ಕಾಣಿಸುತ್ತೆ. ಹಾಗೆ ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು. ಜೊತೆಗೆ ನೆಟ್ಫ್ಲಿಕ್ಸ್ ಅಲ್ಲಿ HDR10 ಸಪೋರ್ಟ್ ಕೂಡ ಸಿಗುತ್ತೆ. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಪಂಚಿಯಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿ ಕಾಣಿಸುತ್ತೆ, ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿದೆ. ಇದು ಚೆನ್ನಾಗಿ ಕೆಲಸ ಮಾಡುತ್ತೆ, ಫಾಸ್ಟ್ ಆಗಿದೆ. ಹಾಗೆ ಇದರಲ್ಲಿ X ಆಕ್ಸಿಸ್ ಲೀನಿಯರ್ ಮೋಟರ್ ಇದೆ. ಟೈಪಿಂಗ್ ಮಾಡುವಾಗ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದಾಗ ವೈಬ್ರೇಟ್ ಆಗುತ್ತೆ. ಓವರ್ ಆಲ್ ಈ ಫೋನಲ್ಲಿ ಹ್ಯಾಪ್ಟಿಕ್ಸ್ ಚೆನ್ನಾಗಿದೆ.
ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 8400 ಮ್ಯಾಕ್ಸ್ ಪ್ರೊಸೆಸರ್ ಸಿಗುತ್ತೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಇದರಲ್ಲಿ 16,62,000 ಪ್ಲಸ್ ಅಂಟು ಸ್ಕೋರ್ ಇದೆ. ಹಾಗೆ 72% CPU ಥ್ರಾಟಲ್ ಇದೆ. ಇದರಲ್ಲಿ ಥ್ರಾಟ್ಲಿಂಗ್ ಇಶ್ಯೂಸ್ ಸ್ವಲ್ಪ ಇದೆ. ಹಾಗೆ ಇದರಲ್ಲಿ LPDDR5X ರ್ಯಾಮ್ ಇದೆ. UFS 4.0 ಸ್ಟೋರೇಜ್ ಸಿಗುತ್ತೆ. ಇದರ ಸ್ಟೋರೇಜ್ ಸ್ಕೋರ್ 1,69,000 ಪ್ಲಸ್ ಇದೆ. ಇದರ ರೀರೈಟ್ ಸ್ಪೀಡ್ ಚೆನ್ನಾಗಿದೆ. ಫೋನ್ ಯೂಸ್ ಮಾಡಿದಾಗ ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಹಾಗೆ ಇದರ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡ್ಬೋದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಆದ್ರೆ ಮುಂದೆ ಅಪ್ಡೇಟ್ಸ್ ಅಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹಾಗೆ ಕಾಲ್ ಆಫ್ ಡ್ಯೂಟಿಯಲ್ಲಿ ಕೂಡ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಹಾಗೆ ಇದರಲ್ಲಿ ತುಂಬಾ ಗೇಮ್ಸ್ ಆಡಿ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಚೆಕ್ ಮಾಡಿದ್ವಿ. ಈ ಫೋನ್ ಬಂದು 32 ಡಿಗ್ರಿ ಸೆಲ್ಸಿಯಸ್ ಇಂದ 49 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯ್ತು. ಈ ಫೋನ್ ತುಂಬಾ ಹೀಟ್ ಆಗ್ತಾ ಇದೆ. ಇದರಲ್ಲಿ ಓವರ್ ಹೀಟಿಂಗ್ ಇಶ್ಯೂ ಇದೆ. ಇದನ್ನ ರಿಯಲ್ಮಿ ಅವರು ಸರಿ ಮಾಡಬೇಕು. ಆದ್ರೆ ಇದರ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. 80% ಇಂದ 72% ವರೆಗೂ ಬ್ಯಾಟರಿ ಡ್ರೈನ್ ಆಯ್ತು ಅಷ್ಟೇ. ಇದರ ಬ್ಯಾಟರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಆದ್ರೆ ಇದು ಓವರ್ ಹೀಟ್ ಆಗುತ್ತೆ. ಹಾಗೆ ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲಿ ಅಥವಾ ಲ್ಯಾಗ್ ಫೀಲ್ ಆಗಲಿ ಏನೂ ಆಗೋದಿಲ್ಲ. ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಮುಂದೆ ಅಪ್ಡೇಟ್ಸ್ ಬಂದ್ರೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಸ್ಮೂತ್ ಆಗುತ್ತೆ. ನೆಕ್ಸ್ಟ್ ನಾವು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಇದು Android 15 ಅಲ್ಲಿ ಬರುತ್ತೆ. ರಿಯಲ್ಮಿ UI 6 ಅಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕೆ 4 years ಮೇಜರ್ OS ಅಪ್ಡೇಟ್ ಹಾಗೆ 6 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದರೆ ಇದರ UI ಅಲ್ಲಿ ತುಂಬಾ ಪ್ರೀ ಇನ್ಸ್ಟಾಲ್ ಆ್ಯಪ್ಗಳು ಬರುತ್ತೆ. ಇವುಗಳನ್ನ ಅನ್ಇನ್ಸ್ಟಾಲ್ ಮಾಡಲೇಬೇಕು. ಜೊತೆಗೆ ಆಪ್ ಮಾರ್ಕೆಟ್ನ ನೋಟಿಫಿಕೇಶನ್ ತುಂಬಾ ಬರುತ್ತೆ. ಇದನ್ನ ಡಿಸೇಬಲ್ ಮಾಡಬೇಕು. ಆದರೆ ಇದರಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ. ಇದು ಪ್ರೀಮಿಯಂ ಫೋನ್ ಆಗಿದ್ರೂ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ ಸ್ವಲ್ಪ AI ಫೀಚರ್ಸ್ಗಳು ಬರುತ್ತೆ. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ IMX 896 ಸೆನ್ಸರ್ ಕೊಟ್ಟಿದ್ದಾರೆ. ಇದರಲ್ಲಿ OIS ಸಪೋರ್ಟ್ ಇದೆ. ಹಾಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಯಾವುದೇ ಟೆಲಿಫೋಟೋ ಸೆನ್ಸರ್ ಇಲ್ಲ. ಆದರೆ ಫೋಟೋ ಅಲ್ಲಿ ಮ್ಯಾಕ್ಸಿಮಮ್ 20x ಝೂಮ್ ಮಾಡಬಹುದು. ಹಾಗೆ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ ಓಕೆ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ವಿವಿಡ್ ಆಗಿ ಬರುತ್ತೆ. ಡೇ ಟೈಮ್ ನಲ್ಲಿ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ 2x ಝೂಮ್ ಆಪ್ಷನ್ಸ್ ಇದೆ ಅಷ್ಟೇ. 1x ಹಾಗೆ 2x ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಕಲರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಹ್ಯೂಮನ್ಸ್ ನ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಹಾಗೆ ಲೋ ಲೈಟ್ ಫೋಟೋಸ್ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಬೆಟರ್ ಆಗಿ ಇರಬೇಕಾಗಿತ್ತು. ಇನ್ನು ಸ್ವಲ್ಪ ಬ್ರೈಟ್ ಆಗಿ ಬರಬೇಕು. ಇದರಲ್ಲಿ ಕಲರ್ ಸ್ವಲ್ಪ ವಾರ್ಮ್ ಆಗಿ ಬರುತ್ತೆ. ಹಾಗೆ ಇದರಲ್ಲಿ ನಮಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿನೂ ವೈಡ್ ಆಂಗಲ್ ಆಪ್ಷನ್ ಸಿಗುತ್ತೆ. ಗ್ರೂಪ್ ಫೋಟೋಸ್ ತೆಗಿಬೇಕಾದ್ರೆ ಇದು ಯೂಸ್ ಆಗುತ್ತೆ. ಇದರಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಸ್ಯಾಚುರೇಷನ್ ಚೆನ್ನಾಗಿದೆ. ಈಗ ನಾವು ವಿಡಿಯೋಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಫ್ರಂಟ್ ಹಾಗೆ ಬ್ಯಾಕ್ ಕ್ಯಾಮ್ರಾ ಇಂದ ನಾವು 4K ವಿಡಿಯೋಸ್ನ 60 FPS ಅಲ್ಲಿ ತೆಗಿಬಹುದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ವಿಡಿಯೋಸ್ ಅಲ್ಲಿ 10x ಝೂಮ್ ಅಷ್ಟೇ ಆಪ್ಷನ್ ಇರೋದು. ಹಾಗೆ ಸೆಲ್ಫಿ ವಿಡಿಯೋಸ್ ಅಲ್ಲಿ ವೈಡ್ ಆಂಗಲ್ ಆಪ್ಷನ್ ಸಿಗುತ್ತೆ. ವೈಡ್ ವಿಡಿಯೋಸ್ ನ ಮಾಡಬಹುದು. ಇದರಲ್ಲಿನೂ ವಿಡಿಯೋಸ್ ಚೆನ್ನಾಗಿ ಬರುತ್ತೆ, ಸ್ಟೇಬಲ್ ಆಗಿ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಇದು ಕ್ಯಾಮ್ರಾ ಟಾರ್ಗೆಟೆಡ್ ಫೋನ್ ಅಲ್ಲ. ಆದರೆ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಈ ಫೋನಿಂದ ತೆಗೆದ ಎಲ್ಲ ವಿಡಿಯೋಸ್ ಮತ್ತೆ ಫೋಟೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ಸಿಗುತ್ತೆ. ಹಾಗೆ 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 45 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಇದರ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 9 hours ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಇದು 1.5 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 15 5G ಬ್ಯಾಂಡ್ ಸಿಗುತ್ತೆ. ವೈಫೈ 6 ಇದೆ, ಬ್ಲೂಟೂತ್ 6 ಇದೆ, ಕ್ಯಾಮ್ರಾ ಟು API ಇದೆ, 360 ಡಿಗ್ರಿ NFC ಕೂಡ ಸಿಗುತ್ತೆ. ಹಾಗೆ ಇದರ 5G ಕನೆಕ್ಟಿವಿಟಿನೂ ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 34,999 ಆಗುತ್ತೆ. ಹಾಗೆ 12GB ರ್ಯಾಮ್, 256GB ಸ್ಟೋರೇಜ್. ಇದಕ್ಕೆ 37,999 ಆಗುತ್ತೆ. ಹಾಗೆ 12GB ರ್ಯಾಮ್, 512GB ಸ್ಟೋರೇಜ್. ಇದಕ್ಕೆ 41,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬೋದಾ ಅಂತ ಅಂದ್ರೆ ತಗೋಬಹುದು. ಫೋನ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಸ್ಪೀಕರ್ ಚೆನ್ನಾಗಿದೆ, ಬಿಗ್ ಬ್ಯಾಟ್ರಿ ಸಿಗುತ್ತೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಆದ್ರೆ ಈ ಫೋನ್ ಓವರ್ ಹೀಟ್ ಆಗುತ್ತೆ. ಇದರ UI ಕ್ಲೀನ್ ಆಗಿಲ್ಲ. ಇದನ್ನ ಬಿಟ್ರೆ ಫೋನ್ ಚೆನ್ನಾಗಿದೆ, ತಗೋಬಹುದು.
ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ರಿಯಲ್ಮಿ GT70ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ನ ನಾನು ಬೇರೆ ಯಾವ ಫೋನ್ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.